ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಅದರೊಳು ಸೇರಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಆದರೂ ಸೇರಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಆದರೂ ಸೇರಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕೇಳುತ್ತಿದೆ ತನ್ನ ಕಲ್ಪನೆಯ ತನ್ನ ಕಡಲನೆ ಚಿಂತಿಸಿ ಚಿಂತಿಸಿ ಸುರಿಯುತ್ತಿದೆ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ ಮುನ್ನೀರಪ್ಪೆ ಕಾಲ್ಸ್ಗಳು ಬರುತ್ತೆ, ನೀನು ಹೀರೋ ಆಗ್ಬಿಡಕ್ಕೆ ಹೋಗ್ಬಿಡ್ಬೇಡ, ಅವೆಲ್ಲ ಆಗ್ತವೆ ಅಂದರೆ 2013 ಆ ಲೂಸಿ ಅದು ಅಂಥ ಪಾಪ್ಯುಲಾರಿಟಿ ಸಿಕ್ತು ನನಗೆ. ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಒಂದೇ ಸಾಲಲ್ಲಿ ಕೂತಿದ್ವಲ್ಲ, ನಿನಗೆ ಫ್ಯೂಚರ್ ಹಿಂಗೆಲ್ಲ ಅವಕಾಶಗಳು ಬರುತ್ತೆ, ಆದರೆ ನಿನ್ನ ಗಮನ ಸಂಗೀತದ ಮೇಲೆ ಇರಲಿ ಅಂತೇಳಿ ನನಗೆ ಒಂದಷ್ಟು ಮಾತಾಡಿದರು. ಅದಾದ ಒಂದು 3 ತಿಂಗಳಿಗೆ ನಾನು ಅವ್ರಿಗೆ ಕಾಲ್ ಮಾಡಿದೆ, ಅಣ್ಣ ನೀವು ಹೇಳ್ದಂಗೆ ಹೀರೋ ಮಾಡ್ತಾಯಿದ್ದೀನಿ ಅಂತ ಕಾಲ್ಗಳು ಬರ್ತಿದೆ, ಏನು ಆ್ಯಕ್ಟಿಂಗ್ ಮಾಡಿಬಿಡ್ಲಾ ಅಂತ, ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡಬೇಡ, ಆ್ಯಕ್ಟಿಂಗ್ ಎಲ್ಲ ಫ್ಯೂಚರಲ್ಲಿ ಮಾಡೋವಂತೆ, ಈಗ ನೀನು ಬರೀ ಸಂಗೀತದ ಕಡೆ ಗಮನ ಕೊಡು, ನಿನಗೆ ಗೊತ್ತಿಲ್ಲ ನಿನ್ನ ಧ್ವನಿಗಿರುವಂಥ ಸ್ಟ್ರೆಂತು, ನಿನ್ನ ಸಂಗೀತಕ್ಕಿರುವಂಥದ್ದಿದು. ಈ ಥರದ ಮಾತುಗಳನ್ನು ಆ ಕಾಲದಲ್ಲಿ ನಾನು ಯಾರೋ ಹೊಸಬ ಒಂದು ಆರ್ಕೆಸ್ಟ್ರಾಗಳಲ್ಲಿ ಆಡಿಕೊಂಡು ಮೈಸೂರಿನಿಂದ ಬಂದು ಒಂದು ಆಡಿಯೋ ರಿಲೀಸ್ಗೆ ಆಗಲೇ ನಮಗೆ ಬೆಂಗಳೂರಿಗೆ 2013 ಒಂದು 2ನೇ ಸಲನೋ 3ನೇ ಸಲನೋ ಬಂದಿದ್ದಷ್ಟೇ ಬೆಂಗಳೂರಿಗೆ. ಅದೇ ನನಗೆ ಹೊಸ್ತು ಬೆಂಗಳೂರು. ಲೂಸಿಯ ಮುಖಾಂತರನೇ ನಾನು ಬೆಂಗಳೂರು ನೋಡಿದ್ದು. ಆ ಟೈಮಲ್ಲಿ ಅವರು ದೊಡ್ಡ ಹೆಸರು ಇರುವಂಥವ್ರು ನನ್ನ ಯಾರೋ ಹುಡುಗನ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಬುದ್ಧಿಮಾತುಗಳನ್ನು ಹೇಳ್ಕೊಂಡು, ಅಂದರೆ ಅವ್ರು ಒಳ್ಳೆ ನಡವಳಿಕೆ ಒಳ್ಳೆ ಗುಣನ ನನ್ನ ಅನುಭವದ ಹೇಳ್ತಾ ಇದ್ದೀನಿ. ನಾನು ಅದನ್ನು ಮೊನ್ನೆ ಕೃಷ್ಣ ರುಕ್ಕು ಸೀರಿಯಲಲ್ಲಿ ನನಗೆ ಒಂದು ಸಣ್ಣ ಪಾತ್ರ ಕೊಟ್ಟರು, ನೀನು ಮಾಡಬೇಕು ನಮ್ಮ ಸೀರಿಯಲಲ್ಲಿ ಅಂತ. ನಾನು ಓದ್ ಸೀರಿಯಲಲ್ಲಿ ಸತ್ತೋಗಿರೋ ಪಾತ್ರ ಮಾಡಿಬಿಟ್ಟಿದ್ದೀನಿ. ಮತ್ತೆ ಅದೇ ಸತ್ತೋಗಿರೋ ಪಾತ್ರನ ಬಂದು ಮಾಡಿದ್ರೆ ಒಂಥರ ನನಗೂ ಹಿಂಸೆ, ನಮ್ಮಮ್ಮ ಓದ್ ಸೀರಿಯಲ್ ಸಾಯಿಸಿರೋದಕ್ಕೆ ಬೈತಾ ಕೂತವ್ರೆ ಅಣ್ಣ, ಇಲ್ಲೂ ಕರ್ಕೊಂಡು ಬಂದು ಸಾಯಿಸ್ಬಿಟ್ರೆ ಇದಕ್ಕೂ ಬೈತಾರೆ, ದಯವಿಟ್ಟು ಬೇಡಣ ಅಂತ. ಇಲ್ಲ ಬನ್ನಿ ಇದು ಮಾಡಿ ಚೆನ್ನಾಗಿರುತ್ತೆ ಅಂದರೆ ಅದ್ರ ಮೇಲೇ ಕತೆ ಟ್ರಾವೆಲ್ ಆಗುತ್ತೆ ಅಂತ ಭಾಳ ಒಂಥರ ಸರಿ ಅಂತ ಕನ್ವಿನ್ಸ್ ಮಾಡೋದು. ನಾನು ಆಯ್ತಣ್ಣ ಮಾಡ್ತೀನಿ, ಆದರೆ ಒಂದೇ ಒಂದು ನನ್ನ ಕೋರಿಕೆ ಏನಪ್ಪ ಅಂದರೆ, ಮಾಮೂಲಿ ಫೋಟೋಗೆ ಹಾರ ಹಾಕೋದು, ಡೈಲಿ ಅದನ್ನು ತೋರಿಸೋದು, ಗಂಧದ ಕಡ್ಡಿ ಹಚ್ಚೋದು ಇದೊಂದು ಮಾಡಬೇಡಿ ಅಣ್ಣ. ಸಿನಿಮಾ ಕನಸು ಇಟ್ಕೊಂಡಿದ್ದೀನಿ ನಾನು, ಸಿನಿಮಾ ಮಾಡಬೇಕು, ಸಿನಿಮಾ ಎಲ್ಲ ಶೂಟಿಂಗ್ ಆಗಿದೆ, ಈಗ ರಿಲೀಸ್ ಆಗ್ತಾ ಇದೆ. ಇವೆಲ್ಲ ತಮಾಷೆಯಾಗಿ ಹೇಳ್ಕೊಂಡು ಅವರು ನಗ್ನಗ್ತಾ, ಅಯ್ಯೋ ಬನ್ನಿ ಅವೆಲ್ಲ ಏನಿಲ್ಲ, ಅದೆಲ್ಲ ಮಾಡಲ್ಲ, ಆಯಿತು ನೀವು ಹೇಳ್ದಂಗೆ ಅದೆಲ್ಲ ಮಾಡೋಣ, ಜೊತೆಲಿ ಮಾಡೋಣ ಬನ್ನಿ, ಒಳ್ಳೇದಾಗುತ್ತೆ. ಸಾರ್ ಅನ್ನೋಕ್ಕೆ ಶುರು ಮಾಡ್ಬಿಟ್ರು. ಅಣ್ಣ ನೀವು ನನ್ನ ಸಾರ್ ಅನ್ಬೇಡಿ, ಹೋಗು ಬಾ ಅಂತ ಕರೀರಿ ನೀವು, ನಾನು ತುಂಬ ಸಣ್ಣವನು. ಹಿಂಗೆ ಶುರುವಾದಂಥದ್ದು. ನನಗೆ ಫಸ್ಟ್ ನೆನಪಾಗಿದ್ದೆ, ಏನಪ್ಪ ನಾನಿವೆಲ್ಲ ಕೇಳ್ಕೊಂಡೆ, ಅಣ್ಣ ಹಿಂಗೆಲ್ಲ ಮಾಡಬೇಡಿ, ಸೀರಿಯಲಲ್ಲಿ ಹಿಂಗೆಲ್ಲ ಇದು ಮಾಡೋಕ್ಕೆ ಕೊಡಬೇಡಿ. ನಾವು ಆ ಜಾಗದಲ್ಲಿ ನೋಡೋಂಗಾಗೋಯ್ತಲ್ಲ. ನಾನು ಅವ್ರ ಜೊತೆಲಿ ಕಳೆದಂಥ ಕಡೆ ದಿನಗಳು ತುಂಬ 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 ಇನ್ನೊಬ್ಬ ದಿಲೀಪಣ್ಣನ ನಾನು ನೋಡಿದೆ. ಅವರಲ್ಲಿ ಎಷ್ಟು ಒಳ್ಳೆ ಮನುಷ್ಯನ
ಒಬ್ಬ ಮನುಷ್ಯನ ಮನುಷ್ಯ ಹೆಂಗೆ ಅಂದರೆ ದೇವ್ರಂತ ಮನುಷ್ಯ ಕಣಪ್ಪ ಅಂತಾರಲ್ಲ, ಆಡು ಭಾಷೆಲಿ ದೇವ್ರಂತ ಮನುಷ್ಯ ಕಣಪ್ಪ ಅಂತಾರಲ್ಲ, ಹಂಗೆ ಯಾರಿಗಾದ್ರೂ ದೇವ್ರಂತ ಮನುಷ್ಯ ಅಂತಂದರೆ ದೇವರು ಬೇಗ ಕರ್ಕೊಂಡ್ಬಿಡ್ತಾನೇನೋ. ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು, ದೇವ್ರಂತ ಮನುಷ್ಯ ದೇವ್ರ ಹತ್ರನೇ ಇರಬೇಕು, ಬಾ ನೀ ಕೆಳಗಡೆ ಇರ್ಬೇಡ ಅಂತ ಕರ್ಕೊಂಡ್ಬಿಡ್ತಾನೇನೋ. ಭಯ ಆಯ್ತದೆ. ಯಾವಾಗಲೂ ಒಳ್ಳೆಯದನ್ನ ಬಯಸ್ತಾ ಒಳ್ಳೆಯದನ್ನ ಅರಸ್ತಾ ಅಷ್ಟು ಆರಾಮಾಗಿ ಕಲಾವಿದರುಗಳಿಗೆ ಒಬ್ಬ ಸ್ನೇಹಿತನಾಗಿ, ಟೆಕ್ನಿಷಿಯನ್ಸ್ಗಳಿಗೆ ಒಬ್ಬ ಸ್ನೇಹಿತನಾಗಿ, ಹೆಂಡತಿಗೆ ಒಳ್ಳೆ ಗೆಳೆಯನಾಗಿ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ, ಎಲ್ಲರಿಗೂ ಒಬ್ಬ ಒಳ್ಳೆ ಮನುಷ್ಯನಾಗಿ ಪರಿಪೂರ್ಣವಾಗಿ ಬದುಕೋದು ಅದೆಲ್ರಿಗೂ ಸಾಧ್ಯವಾಗಿರಲ್ಲ. ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಇದ್ದು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾರೆ. ನನಗೆ ಒಂದ್ಸಲ ಕಾಣದ ಕಡಲಿಗೆ ಹಾಡು ಭಾಳ ನಿನ್ನ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಹಾಡ್ತೀವಿ, ತುಂಬ ಇಷ್ಟ ಅಂತ ಹೇಳಿದರು. ನಾನು ಆ ಅಣ್ಣನಿಗೆ ಆ 2 ಲೈನ್ ಹಾಡನ್ನ ಹಾಡ್ತಾ ಎಲ್ರಿಗೂ ಒಳ್ಳೇದಾಗಲಿ. ಆದರೆ ಸರ್ ಹೇಳಿದ್ದು, ಒಬ್ಬರು ಡಾಕ್ಟ್ರ್ ಹೇಳಿದ್ದು, ನಾವು ಈ ಥರದ ಕಾರ್ಯಕ್ರಮಗಳಾಗಬಾರ್ದು, ನಾವು ಎಚ್ಚೆತ್ಕೊಬೇಕು, ಆರೋಗ್ಯ ಕಾಪಾಡ್ಕೊಬೇಕು, ಮುನ್ನೆಚ್ಚರಿಕೆ ವಹಿಸಬೇಕು. ನಮ್ಮ ಕೆಲಸದ ಒತ್ತಡಗಳು ಬೇಕಾದಷ್ಟು ಇರ್ತವೆ. ಏನೇ ಒತ್ತಡಗಳಿದ್ರೂ ಅದನ್ನು ಆ ಒತ್ತಡಗಳನ್ನು ಸ್ಥೀಮಿತವಾಗಿ ಇಟ್ಕೊಂಡು ಬರೀ ನಾವು ಹುಟ್ಟಿರೋದೇ ಬರೀ ಕೆಲಸ ಮಾಡೋಕ್ಕಲ್ಲ, ನಮಗೋಸ್ಕರ ಏನೋ ಹುಟ್ಟಿರ್ತೀವಿ. ಕೆಲಸ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಅದು ಬರೀ ಕೆಲಸ ಅಂದ್ಕೊಂಡು ಹೋದ್ರೆ ನಮಗೆ ಗೊತ್ತಿಲ್ದಂಗೆ ಅವು ನಮ್ಮ ಮೇಲೆ ಏನೋ ಒತ್ತಡ ಏರ್ಕೊಂಡು ಯಾವತ್ತೂ ಒಂದಿನ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದನ್ನ ಸರಿ ಹೇಳ್ದಂಗೆ ಯಾವುದೆರಡು ಮಾತ್ರೆ ಹೇಳಿದ್ರಲ್ಲ ಅವನ ಜೊತೆಲಿ ಇಟ್ಕೊಂಡು ನಮ್ಮ ಆರೋಗ್ಯನೂ ಕಾಪಾಡ್ಕೊಳ್ತಾ ಕೆಲಸನ ಎಂಜಾಯ್ ಮಾಡ್ತಾ ಒಂದಷ್ಟು ದಿನಗಳ ಕಾಲ ಕಲಾ ಸೇವೆ ಮಾಡುವಂಥದ್ದು. ಇಲ್ಲಿ ಚಾನೆಲ್ಗಳ ಕೆಲಸ ಮಾಡೋರು ಕಲಾವಿದರುಗಳು ಸಾಕಷ್ಟು ಜನ ಇದ್ದೀರ. ಒಂದು ಸೇವೆ ಮಾಡೋ ಅವಕಾಶ ಬಂದಿದೆ, ಆ ಅವಕಾಶನ ಎಂಜಾಯ್ ಮಾಡ್ತಾ ಮಾಡೋಣ ಅಂತ ಹೇಳ್ತೀನಿ. ಹಾಗೆ